ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ ಸ್ಕಿನ್ ಎಲ್ಲರಿಗೂ ಸ್ವಾಗತ. ನೋಡಿ, ಇವತ್ತೊಂದು ನಿಮಗೆ ತುಂಬಾ ವಿಶೇಷವಾದ ಒಂದು ವಾಸ್ತು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದು ತುಂಬ ಸರಳವಾದದ್ದು, ಅಷ್ಟೇ ವಿಶೇಷವಾದದ್ದು. ಇದಕ್ಕೆ ನೀವು ಮಾಡ್ಕೋಬೇಕು ಅಂತಂದರೆ ಒಂದು ಚಿಕ್ಕದಾದ ಮಡಿಕೆ ತೆಗೆದುಕೊಳ್ಳಿ. ಮಣ್ಣಿಂದ ತೆಗೆದುಕೋಬೇಕು, ತುಂಬ ಒಳ್ಳೆಯದು. ಈ ಒಂದು ಪರಿಹಾರವನ್ನು ನೀವು ಶುಕ್ರವಾರದ ದಿವಸವೇ ಮಾಡಬೇಕು. ಈಗ ಬರ್ತಿರುವಾಗ ಶುಕ್ರವಾರ ಏನಪ್ಪ ಅಂದರೆ ಅಷ್ಟಮಿ ಇದೆ. ಅಷ್ಟಮಿ ತುಂಬಾ ಒಳ್ಳೆಯ ದಿವಸ, ಲಕ್ಷ್ಮೀ ವಾರವೂ ಕೂಡ ಹೌದು. ಹಾಗಾಗಿ ಅವತ್ತಿನ ದಿವಸದಿಂದ ನೀವು ಪ್ರಾರಂಭ ಮಾಡ್ಬೋದು. ಇದ್ರ ಮನೇಲಿ ಯಾರು ಬೇಕಾದ್ರೂ ಮಾಡ್ಬೋದು. ಹಾಗೆ ನೋಡಿ, ಮೊದಲು ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಆ ಮಡಿಕೆ ಒಳಗೆ ನೀರನ್ನು ತುಂಬಿಸಿ ನಂತರದಲ್ಲಿ ಅದರಲ್ಲಿ ನೀವು ಕಲ್ಲುಪ್ಪು ಹಾಕಬೇಕು. ಇಲ್ಲ ಅಂತಂದರೆ ನಿಮ್ಮಲ್ಲಿ ಸಮುದ್ರದ ಉಪ್ಪು ಇತ್ತು ಅಂದರೆ ಅದನ್ನು ಸಹ ನೀವು ಹಾಕಬಹುದು. ನಂತರದಲ್ಲಿ ನೋಡಿ, ನಾನು ಯಾವಾಗಲೂ ಕೂಡ ಚಕ್ಕೆ ಪೌಡ್ರನ್ನು ಮಾಡಿ ಇಟ್ಕೊಂಡಿರ್ತೀನಿ. ಆ ಒಂದು ಚಕ್ಕೆ ಪೌಡರ್ನು ಕೂಡ ಒಂದು ಪಿಂಚ್ ಆಫ್ ಆಗ್ತಾ ಇದ್ದೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಚಕ್ಕೆ ತೋರಿಸ್ತಾ ಇದ್ದೀನಿ. ಆದರೆ ನೀವು ಪೌಡರನ್ನೇ ಹಾಕಿ, ಚಕ್ಕೆ ಬೇಡ, ಪೌಡ್ರನ್ನೇ ಹಾಕಿ. ಅದರ ನಂತರದಲ್ಲಿ ನಾವು ಜಾವತ್ ಪೌಡರ್ ತಗೋಬೇಕು. ಮನೇಲಿ ಎಲ್ಲರೂ ಕೂಡ ಜಾವತ್ ಪೌಡರ್ ಇಟ್ಕೊಂಡಿರ್ತೀರಿ, ಜಾವತ್ ಪೌಡರ್ ತೆಗೆದುಕೋಬೇಕು. ಅದು ಅಷ್ಟೇ, ಒಂದು ಸ್ವಲ್ಪ ಮಟ್ಟಿಗೆ ಒಂದು ಚಿಟಿಕೆ ಅಷ್ಟು ಹಾಕಬೇಕಾಗುತ್ತದೆ. ಅಷ್ಟನ್ನು ಹಾಕಿ ಹಾಗೇನೆ ಅದ್ರ ಜೊತೆಲಿ ಅರಿಶಿಣ ಕುಂಕುಮವನ್ನು ಸಹ ಹಾಕಿ ಅದ್ರ ಮೇಲೆ ಒಂದು ಹೂವನ್ನು ಇಡಬೇಕಾಗುತ್ತದೆ. ಇದನ್ನು ನೀವು ಶುಕ್ರವಾರ ದಿವಸ ಮಾಡಬೇಕಾಗುತ್ತದೆ. ಇದನ್ನು ಏನಪ್ಪ ಅಂತಂದರೆ ಉಪ್ಪು ಮತ್ತು ನೀರು ಏನಪ್ಪ ಅಂತಂದರೆ ಮಿಕ್ಸ್ ಆದಾಗ ನಮ್ಮ ಮನೆಯ ಸುತ್ತಮುತ್ತಲಿನ ಒಂದು ಕೆಟ್ಟ ಎನರ್ಜಿ ಏನಿರುತ್ತೋ ಅದೆಲ್ಲನೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅಂದರೆ ಹೀರ್ಕೊಳ್ಳುತ್ತೆ. ಹಾಗಾಗಿ ನಾವು ಉಪ್ಪನ್ನು ಹಾಕಬೇಕಾಗುತ್ತದೆ. ಇನ್ನು ಜಾವತ್ ಪೌಡರು ಅಷ್ಟೇನೆ ಲಕ್ಷ್ಮೀ ಅಮ್ಮನವರಿಗೆ ಸುಗಂಧ ಭರಿತವಾದ ವಸ್ತುಗಳು ಬಹಳ ಪ್ರಿಯವಾದದ್ದು. ಆಮೇಲೆ ಲಕ್ಷ್ಮೀ ಅಮ್ಮನವರು ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ನಾವು ಇವೆಲ್ಲವನ್ನು ಕೂಡ ಉಪಯೋಗಿಸ್ಕೋಬೇಕಾಗುತ್ತದೆ. ಆಮೇಲೆ ಪರಿಸರವನ್ನು ಕೂಡ ಶುದ್ಧ ಮಾಡುತ್ತದೆ ಸುಗಂಧದಿಂದ. ಆಮೇಲೆ ಲಕ್ಷ್ಮೀ ಕೃಪೆ ಆಕರ್ಷಣೆ ಆಗ್ತಾ ಹೋಗುತ್ತದೆ. ಶುಕ್ರವಾರ ಲಕ್ಷ್ಮೀ ದೇವಿಗೆ ಪ್ರಿಯ ದಿವಸ ಅಲ್ವಾ, ನಾವು ಆ ದಿವಸವೇ ನಾವು ಈ ಕೆಲಸ ಮಾಡಬೇಕಾಗುತ್ತದೆ. ಇದನ್ನ ನಂತರದಲ್ಲಿ ನಾವು ಎಲ್ಲಿ ಇಡಬೇಕಪ್ಪ ಅಂತಂದರೆ ಬಾಗಿಲಿನ ಬಳಿ, ಅಂದರೆ ಹೊಸ್ತಿಲಿನ ಹೊರಭಾಗದಲ್ಲಿ ಬಲಭಾಗದಲ್ಲಿ ಇಡಬೇಕಾಗುತ್ತದೆ. ಬಲಭಾಗದಲ್ಲಿ ನೀವು ಈ ಒಂದು ಮಡಿಕೆಯನ್ನು ಇಟ್ಟರೆ ಅಷ್ಟೇ ಸಾಕು. ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಇದನ್ನು ಪ್ರತಿ ಶುಕ್ರವಾರವೂ ಮಾಡಬೇಕಾಗುತ್ತದೆ. ಯಾವಾಗ ತೆಗಿಬೇಕು ಅಂದರೆ ನೀವು ಅದನ್ನು ಭಾನುವಾರ ತೆಗಿಬೋದು. ಆದರೆ ನೀವು ಪೂರ್ತಿ ದಿವಸ ಪ್ರತಿ ಶುಕ್ರವಾರ ಬದಲಾಯಿಸಿದ್ರೆ ಇನ್ನೂ ಒಳ್ಳೆಯದು. ವಾರ ಪೂರ್ತಿಯಾಗಿ ಅಲ್ಲೇ ಇರ್ಬೋದು. ಈಗ ಕೆಲವೊಂದು ಅಪಾರ್ಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಹಾಗೆ ಇಡೋದಕ್ಕೆ ಕಷ್ಟ ಆಗುತ್ತೆ. ಬಾಗಿಲಿನಲ್ಲಿ ಏನು ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ನೀವು ಏನಾರ ಪಾಟಲ್ಲಿ ಇಟ್ಬಿಟ್ಟು ಪಾಟಿನ ಪಕ್ಕದಲ್ಲಿ ಅಡ್ಡವಾಗಿನೂ ಕೂಡ ಇಡ್ಬೋದು ಬಾಗಿಲಲ್ಲಿ. ಹಾಗಾಗಿ ನೀವು ಬೇಗ ಅಂದರೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಮನೇಲಿ ಪುಟ್ ಮಕ್ಕಳಿರ್ತಾರೆ. ಹಾಗಾಗಿ ಅಷ್ಟು ಇಡೋದು ಕಷ್ಟ ಆದಾಗ ನೀವೇನು ಮಾಡ್ಬೋದು ಅಂತಂದರೆ ಶುಕ್ರವಾರ ಮಾಡಬೇಕಾಗತ್ತೆ ಈ ಪರಿಹಾರನ. ಆದಷ್ಟು ಭಾನುವಾರ ಬೆಳಗ್ಗೆ ನೀವು ತೆಗಿಬೋದು, ತೊಂದರೆ ಇಲ್ಲ. ಹಾಗಾಗಿ ನೀವು ಆಮೇಲೆ ಈ ಶುಕ್ರವಾರ ತಪ್ಪಾಯಿತು ಅಂದರೆ ಮತ್ತೆ ಮುಂದಿನ ವಾರ ನೀವು ಮತ್ತೆ ಹೊಸದಾಗಿ ಮಾಡ್ಬೋದು. ಈಗಲೇ ಮಾಡಬೇಕು, ಹಾಗೆ ಮಾಡಬೇಕು, ಆ ಥರ ಏನೂ ಇಲ್ಲ. ಇದೊಂಥರ ವಾಸ್ತು ಪರಿಹಾರ. ಇದು ನೀವು ಪ್ರತಿ ವಾರವೂ ನಿಮ್ಗೆ ಆದಾಗೆಲ್ಲ ನೀವು ಮಾಡ್ಕೊಳ್ತಾ ಬನ್ನಿ. ಇದು ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ದೃಷ್ಟಿದೋಷ ಕೂಡ ನಿವಾರಣೆ ಆಗುತ್ತೆ. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಮನೇಲಿ ಏನಾದರೂ ತುಂಬ ಜನಕ್ಕೆ ಮನೇಲಿ ಒತ್ತಡ ಜಾಸ್ತಿ ಇರುತ್ತೆ. ಆಮೇಲೆ ಜಗಳ ಆಗೋವಂಥದ್ದು, ಕಿರಿಕಿರಿ ಆಗೋವಂಥದ್ದು, ಇವೆಲ್ಲವೂ ಕೂಡ ದಿನೇ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಒಂದೇ ಸಲ ಆಗುತ್ತೆ ಅಂತ ಹೇಳೋದಿಲ್ಲ, ದಿನಕ್ಕೂ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನೀವು ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಮನೇಲಿ ನೀವು ತುಂಬಾ ಬದಲಾವಣೆಗಳನ್ನ ನೀವು ನೋಡ್ತಾ ಹೋಗ್ತೀರಾ. ಇದೊಂದು ತುಂಬ ಸರಳವಾದ ಪರಿಹಾರ, ವಾಸ್ತು ಪರಿಹಾರ ಇದು. ಹಾಗಾಗಿ ಇದನ್ನು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಈಗ ಹೊಸ್ತಿಲಿಗೆ ನೀವು ಇಟ್ಟಿರ್ತೀರಲ್ಲ, ಆ ನೀರನ್ನು ಏನು ಮಾಡಬೇಕು ಅಂತಂದರೆ ಭಾನುವಾರ ತೆಗಿತೀರಲ್ಲ, ಅದು ನಿಮ್ಮ ಮನೆ ಯಾವುದಾದ್ರೂ ಗಿಡಗಳಿಗೆ ಹಾಕ್ಬೋದು, ಅಥವಾ ನಿಮ್ಮ ಮನೆಯ ಹೊರಭಾಗದಲ್ಲೂ ಕೂಡ ನೀವು ಅದನ್ನು ಹಾಕ್ಬೋದು. ಈ ರೀತಿಯಾಗಿ ನೀವು ಪ್ರತಿ ಶುಕ್ರವಾರ ಮಾಡ್ಕೊಳ್ತಾ ಬನ್ನಿ. ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ನಿಮ್ಮಲ್ಲಿ ಇರುವಂಥದ್ದು ಒಂದು ಹಣದ ಸಮಸ್ಯೆ ಆಗಿರ್ಬೋದು, ಏನೇ ನೀವು ಒಂದು ಜಾಬ್ ಆಗಿರ್ಬೋದು, ಮನೆ ಆಗಿರ್ಬೋದು, ವಿವಾಹ, ಮನಸ್ಸಿನ ಒತ್ತಡ ಎಲ್ಲವೂ ಕೂಡ ನಿವಾರಣೆ ಆಗಿ ನಿಮ್ಮ ಮನೆಗೆ ಒಂದು ಪಾಸಿಟಿವಿಟಿ ಹೆಚ್ಚಾಗ್ತಾ ಹೋಗುತ್ತದೆ, ಅಂದರೆ ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ. ತುಂಬಾ ಒಳ್ಳೆಯದು. ಇದನ್ನೆಲ್ಲರೂ ಕೂಡ ಮಾಡಿ. ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ, ನೀವು ಬೆಳಗ್ಗೆ ಪೂಜೆ ಮಾಡ್ತೀರಿ ಅಂತಂದರೆ ಆ ಒಂದು ಸಮಯದಲ್ಲಿ ಮಾಡ್ಕೊಳ್ಳಿ. ಅಂದರೆ ಸೂರ್ಯೋದಯ ಆದಮೇಲೆ ಬೇಡ, ಸೂರ್ಯ ಉದಯ ಆಗೋದ್ರೊಳಗೆ ನೀವು ಮಾಡಿಕೊಂಡ್ರೆ ಒಳ್ಳೆಯದು. ಬೆಳಗ್ಗೆ ಸಮಯದಲ್ಲಿ, ಸಂಜೆ ಸೂರ್ಯಾಸ್ತ ನಂತರದಲ್ಲಿ, ಸಂಜೆ 6 ಗಂಟೆ ನಾವು ದೀಪ ಹಚ್ತೀವಲ್ಲ, 6 ಗಂಟೆ 6:30 ನಂತರದಲ್ಲಿ ಆ ಒಂದು ಸಮಯದಲ್ಲಿ ಮಾಡ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರು ಬರುವಂಥ ಸಂದರ್ಭದಲ್ಲಿ ಆ ಸಮಯದಲ್ಲಿ ನೀವು ಈ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಎಲ್ಲರೂ ಕೂಡ ಮಾಡ್ಬೋದು. ಈಗ ಮನೇಲಿ ನೀವೇನೋ ಒಬ್ಬರು ಪೀರಿಯಡ್ಸ್ ಆಗಿದ್ದೀರಿ ಅಂದರೆ ಬಿಟ್ಟು ಬೇರೆಯವ್ರು ಯಾರು ಬೇಕಾದ್ರೂ ಮಾಡ್ಬೋದು. ಇಂಥವ್ರೇ ಮಾಡಬೇಕು ಆ ಥರ ಏನಿಲ್ಲ. ಇದೊಂದು ಜಸ್ಟ್ ಒಂದು ತುಂಬ ಸರಳವಾದ ವಾಸ್ತು ಪರಿಹಾರ ಆಗಿರ್ತದೆ. ಸೊ ಫ್ರೆಂಡ್ಸ್, ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.